ಬಾಹುವಿನ ಮಗ ಇನ್ನೇನು ಮಾಡ್ತಾನೋ ಅನ್ನುವ ಥರದ ನಿನ್ನ ಬಗ್ಗೆನೇ ಆಕ್ಷೇಪ. ತುಂಬ ಒಳ್ಳೆಯ ರಾಜಕೀಯ ಚಿತ್ರಣವನ್ನು ಇದು ಕೊಡುತ್ತೆ. ಹೀಗೆ ಉಪದೇಶ ಮಾಡಿದ ನಂತರ ಅವನು ಸರಿ ಹಾಗಾದರೆ ಏನು ಮಾಡಬೇಕು, ಕೊನೆಗೆ ಅವನು ತಾಳ್ಮೆಯಿಂದ ಗುರುಗಳ ಮಾತಿಗೆ ಎಲ್ಲ ಒಪ್ಪಿಕೊಳ್ತಾನೆ. ಆಯಿತು, ನೀವು ಹೇಳಿದಂತೆ ನಾನು ಮಾಡ್ತೇನೆ ಅಂತ ಒಪ್ಪಿಕೊಂಡ ಬಳಿಕ ಅವನಿಗೆ ಭಾರ್ಯಾದ್ವಯಂ, 2 ಹೆಣ್ಣು ಮಕ್ಕಳು ಅವನ ಜೊತೆಗೆ ಭಾಳ ಸಂಗಾತಿಯಾಗಿ ಕಾಲಿಡ್ತಾರೆ. ಒಬ್ಬಳು ಕೇಶಿನಿ, ಇನ್ನೊಬ್ಬಳು ಸುಮತಿ ಅಂತ. ಅವರವರ ವಿಶೇಷವಾದ ಅನುಗ್ರಹದಿಂದ ಅವರು ಹೇಳ್ತಾರೆ, ತಮ್ಮ ಅನುಗ್ರಹ ಶಕ್ತಿಯಿಂದ ಅಭಿಮಂತ್ರಿತವಾದಂತಹ ಪದಾರ್ಥವನ್ನು ಫಲವನ್ನು ಕೊಟ್ಟು ಒಬ್ಬರಿಗೆ 1 ಮಗುವಾಗುತ್ತೆ, ಇನ್ನೊಬ್ಬರಿಗೆ 60,000 ಮಕ್ಕಳಾಗುತ್ತೆ. ಯಾರಿಗೆ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳಿ. ಅದರಲ್ಲೂ ಸಂಗತಿ ಇದೆ, ಒಬ್ಬ ವಂಶ ಉಳಿಸುವವನಾಗ್ತಾನೆ, ಒಬ್ಬನೇ ವ್ಯಕ್ತಿ ಆದವನು. ಇನ್ನೊಬ್ಬ ಅತ್ಯಂತ ಬಲಿಷ್ಠನಾಗಿ ಜಗತ್ತಿನ ಎಲ್ಲ ಕಡೆಗೆ ಓಡಾಡುವಂತಹ ಮಕ್ಕಳಾಗ್ತಾರೆ ಅಂತ. ಸುಮತಿ ಹೇಳ್ತಾಳೆ, ನನಗೆ 60,000 ಮಕ್ಕಳಾದ್ರೇ ಒಳಿತು, ಒಬ್ಬ ಎಲ್ಲಿಯಾದರೂ ಅಕಸ್ಮಾತು ಹಾನಿ ಉಂಟು ಮಾಡಿಕೊಂಡ್ರೆ ಆವಾಗ ನನಗೆ ಒಬ್ಬನೂ ಇಲ್ಲ ಅಂತ ಆಗುತ್ತೆ ಅಂತನ್ನುವ ಯೋಚನೆಯಲ್ಲಿ ನನಗೆ 60,000 ಅಂತಾಳೆ. ಕೇಶಿನಿ ಆಯಿತು ಅಂತ ಒಪ್ಪಿಕೊಂಡು ಒಬ್ಬನೇ ಮಗನನ್ನು ಹೆರ್ತಾಳೆ. ಅವನೇ ಅಸಮಂಜಸ್ ಅಂತ ಕರೀತಾರೆ. ಅಸಮಂಜಸ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಹೆಸರು ನೋಡಿ ವಿಚಿತ್ರವಾಗಿದೆ, ಅಸಮಂಜಸ ಅಂತ. ಅದಕ್ಕೆ ಸರಿಯಾಗಿ ಅವನ ಚರ್ಯೆಯೂ ಕೂಡ ಹಾಗೆ ಇತ್ತು. ಅಸಮಂಜಾಸ್ತು ಕರ್ಮಾಣಿ ಚಕಾರೋನ್ಮತ್ತ ಚೇಷ್ಟಿತ, ಉನ್ಮತ್ತನಂತೆ ನೋಡಿ ಅಲ್ಲಿ ಉನ್ಮತ್ತ ಚೇಷ್ಟಿತ, ಉನ್ಮತ್ತನಂತೆ ಚೇಷ್ಟೆಯನ್ನು ಮಾಡ್ತಾ ಇದ್ದ. ಭಾಗವತ ಒಂದು ಬಿಟ್ಟರೆ ಬೇರೆ ಪುರಾಣಗಳಲ್ಲಿ ನಮಗೆ ಈ ವ್ಯಕ್ತಿಯ ಕಥೆಯನ್ನು ಕೇಳುವಾಗ ಅವನು ಮಕ್ಕಳನ್ನು ಕೊಂಡು ಹೋಗಿ ಬಾವಿಗೆ ಹಾಕ್ತಾ ಇದ್ದ, ಎಲ್ಲೋ ನದಿಯಲ್ಲಿ ಎಸ್ದು ಬಿಡ್ತಿದ್ದ, ಅಲ್ಲಿ ಸ್ನಾನ ಮಾಡೋರಿಗೆ ತೊಂದರೆ ಕೊಡ್ತಾ ಇದ್ದ, ಊರಲ್ಲೆಲ್ಲ ಏನೋ ದಾರಿಯಲ್ಲೆಲ್ಲ ವಸ್ತುಗಳನ್ನೆಲ್ಲ ಹಾಳು ಮಾಡ್ಕೊಂಡು ಹೋಗ್ತಿದ್ದ ಅಂತ ಹೀಗೆಲ್ಲ ಅವನ ಬಗ್ಗೆ ದೂರು ಬರುತ್ತೆ ಸಗರನಿಗೆ. ಕೊನೆಗೆ ಅವನಿಗೆ ಯೋಚನೆ ಬರುತ್ತೆ, ಅಹೋ ಕಷ್ಟತರಾಲೋಕೆ ದುರ್ಜನಾನಾಂ ಹಿ ಸಂಗತಿ. ಈ ಅಸಮಂಜಸ್ಸಿನ ಜೊತೆಗೆ ಸೇರಿಕೊಂಡ ಸಗರ ಪುತ್ರರು ಕೂಡ, ಅಂದರೆ ಉಳಿದ 60,000 ಜನ ಮಕ್ಕಳು ಕೂಡ, ಸಾಗರರು ಕೂಡ ಅದೇ ರೀತಿ ಅಣ್ಣನ ಹಿರಿಯಕ್ಕನ ಚಾಳಿ ಮನಮಂದಿಗೆಲ್ಲ ಅಂತ ನಾವು ಗಾದೆ ಹೇಳುವ ಹಾಗೆ ದೊಡ್ಡವನನ್ನು ಅನುಸರಿಸಿ ಉಳಿದವರು ಕೂಡ ಅದೇ ರೀತಿ ವರ್ತಿಸಲಿಕ್ಕೆ ಶುರು ಮಾಡ್ತಾರೆ. ಅದರಿಂದಾಗಿ ಮೊದಲು ಇವನನ್ನು ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಅವನನ್ನು ಗಡಿಪಾರು ಮಾಡ್ತಾರೆ. ತಂದೆ ಹೇಳ್ತಾನೆ, ತಪ್ಪು ಮಾಡಿದ್ದು ಯಾರೇ ಆದರೂ ಸರಿ, ನನ್ನ ಮಗನೇ ಆದರೂ ಸರಿ, ನಾನು ಹೊರಗೆ ಹಾಕಬೇಕು ಅಂತ ಹಠಕ್ಕೆ ಬಿದ್ದು ಅವನನ್ನು ಹೊರಗೆ ಕಳಿಸ್ತಾನೆ. ಭಾಗವತ ಅದರ ಸೂಚನೆಯನ್ನು ಎಚ್ಚರಿಕೆಯಲ್ಲಿ 9ನೇ ಸ್ಕಂಧದಲ್ಲಿ ಅದನ್ನು ಹೇಳುತ್ತೆ. ಅವನು ಯಾವ ಕಾರಣಕ್ಕೂ ಯಾರನ್ನು ಕೂಡ ಹಿಂಸಿಸ್ತಾ ಇರಲಿಲ್ಲ. ಅವನು ಅಸಮಂಜಸ, ಅಕಾರನಿಗೆ ಸಮಂಜಸನಾಗಿದ್ದ. ಪರಮಾತ್ಮನ ಬಗ್ಗೆ ಅವನಿಗೆ ಎಚ್ಚರ ಇತ್ತು ಹೊರತು ಈ ಅಧಿಕಾರದ ಬಗ್ಗೆ ಅವನಿಗೆ ಆಸೆ ಇರಲಿಲ್ಲ. ಅಧಿಕಾರದಲ್ಲಿ ಅನಿವಾರ್ಯವಾಗಿ ಅವನನ್ನು ತಂದು ತೂಗುವುದನ್ನು ಅವನು ಇಷ್ಟಪಡ್ತಿರ್ಲಿಲ್ಲ. ನಾನು ಬೇಡ, ನನಗೇನು ಬೇಡ ಅಂತ ಹೇಳಿದಾಗಲೂ ಇಲ್ಲ ಇಲ್ಲ, ನೀನು ಒಬ್ಬ ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದ ಮೇಲೆ ನೀನು ಮಾಡಬೇಕು ಅಂತ ಒತ್ತಾಯ ಮಾಡಿ ಮಾಡ್ತಾ ಇದ್ದಾಗ ಕೆಲವೊಮ್ಮೆ ಇರುತ್ತಲ್ವ, ಮನೆಯಲ್ಲಿ ಆ ಪೀಳಿಗೆಯಲ್ಲಿ ಬಂದಿದ್ದೇನೆ ಅನ್ನುವ ಕಾರಣಕ್ಕೆ ಅಧ್ಯಕ್ಷ ಗಾದಿಯಲ್ಲಿ ಕೂಡಿಸಿ ಆಗದೇ ಇದ್ರೂ ಒದ್ದಾಟ ಪಡಿಸ್ತಾರೆ. ಬಿಟ್ಟು ಬಿಟ್ಟರೆ ಎಷ್ಟೋ ದೇಶವೂ ಉಳಿತಾಯ ಆಗುತ್ತೆ, ಮನೆತನದ ಹೆಸರು ಉಳಿತಾಯ ಆಗುತ್ತೆ, ಸಾವಿರಾರು ಲಕ್ಷ ಜನ ಮಂದಿಗೆ ತಮ್ಮ ನಿಜ ಜೀವನದ ಅರ್ಥವನ್ನು ಪಡ್ಕೊಳ್ಳಿಕ್ಕಾಗುತ್ತೆ. ಅವನು ಹಠಕ್ಕೆ ಬಿದ್ದ. ನಾನು ಯಾವ ಕಾರಣ, ಅವನಿಗೆ ಸ್ವಲ್ಪ ಬುದ್ಧಿ ಇತ್ತು, ಅಧಿಕಾರಕ್ಕೆ ಎಷ್ಟು ಒತ್ತಾಯ ಮಾಡಿದರೂ ನಾನು ಕೂಡುವುದಿಲ್ಲ ಅಂತ ಹೇಳಿ ಈ ಥರ ಏನೋ ಒಂದು ಕೆಲವೆಲ್ಲ ದೂರು ಬರುವ ಪ್ರಸಂಗದಲ್ಲಿ ಸಿಕ್ಕಿ ಹಾಕಿಕೊಂಡವನಂತಾಗಿ ಹೊರಟು ಹೋದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಅಪ್ಪನಿಗೆ. ಏನಾಯಿತು ಅಂದರೆ, ಯಾವ ಮನೆಯ ಮಕ್ಕಳನ್ನೆಲ್ಲ ಬಾವಿಗೆ ನದಿಗಳಿಗೆ ಎಸೆದು ಅಥವಾ ಏನೇನು ತೊಂದರೆ ಮಾಡಿದ್ನೋ ಇವನನ್ನು ಹೊರಕ್ಕೆ ಗಡಿಪಾರು ಮಾಡಿ ಕಾಡಿಗೆ ಅಟ್ಟಿದ ಮೇಲೆ ಎಲ್ಲ ಮಕ್ಕಳು ವಾಪಸ್ ಮನೆಗೆ ಬರ್ತವೆ. ಮಕ್ಕಳು ಹೇಳ್ತವೆ, ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಒಬ್ಬ ಕಿಂದ್ರಿ ಜೋಗಿ ಇದ್ದ ಹಾಗೆ ನೋಡ್ಕೊಳ್ತಾ ಇದ್ದ, ನಮಗೇನೂ ತೊಂದರೆ ಇರ್ತಿರ್ಲಿಲ್ಲ, ನಾವು ತುಂಬ ಆನಂದವಾಗಿದ್ವಿ, ನಮಗೆ ಎಷ್ಟು ಒಳ್ಳೊಳ್ಳೆಯ ಶಿಕ್ಷಣ, ಶಾಸ್ತ್ರದ ಚಿಂತನೆ ಎಲ್ಲ ಸಿಕ್ಕಿತು ಅಂತ ಬಂದು ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳಿದಾಗ ಮತ್ತೆ ಮರಳಿ ಸಗರನಿಗೆ ಗೊತ್ತಾಗುತ್ತೆ ವಿಷಯ, ಎಂಥ ಒಳ್ಳೆಯ ಮಗನನ್ನು ನಾನು ಕಳ್ಕೊಂಡು ಬಿಟ್ಟೆ. ಅಷ್ಟರಲ್ಲಿ ಅವನಿಗೆ ಮದುವೆಯಾಗಿ ಒಬ್ಬ ಅಂಶುಮಾನ್ ಅನ್ನುವ ಮಗ ಹುಟ್ಟುತ್ತಾನೆ, ಮೊಮ್ಮಗ ಅವನಿಗೆ ಸಿಗ್ತಾನೆ. ಆದರೆ ಈ ಸಗರನ ಮಕ್ಕಳು ವಸಿಷ್ಠರು ಹೇಳ್ತಾರೆ, ನೀನು ಈ ಹಿಂದೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿದಾಗ ನಾನು ಬೇಡ ಅಂದೆ, ಆದರೆ ನೀನು ರಾಜ್ಯವನ್ನು ವಿಸ್ತರಿಸುವ ನೆಪದಲ್ಲಿ ಒಂದು ದುಷ್ಟ ಶಿಕ್ಷಣಕ್ಕಾಗಿ ಈಗ, ಯಾಕೆಂದರೆ ಹಿಂದೆ ತಂದೆಯ ಮೇಲಿನ ಕೊಂದ ಕೋಪಕ್ಕಾಗಿ ಸೇಡಿನಿಂದ ಯುದ್ಧಕ್ಕೆ ಹೊರಟಿದ್ದ, ಆದರೆ ಈಗ ನೀನು ರಾಜನಾಗಿ ಕ್ಷತ್ರ ಧರ್ಮವನ್ನು ಚೆನ್ನಾಗಿ ಅರಿತು, ರಾಜನ ಶಾಸನವನ್ನು ಹೇಗೆ ಮಾಡಬೇಕು ಅಂತ ಅರಿತು ಹೊರಡಬೇಕಾದ ಕರ್ತವ್ಯ ಇದೆ. ಅದರಿಂದಾಗಿ ನೀನು ಶಾಸ್ತ್ರೀಯವಾದ ನೆಲೆಯಲ್ಲಿ ಯುದ್ಧವನ್ನು ಮಾಡುವಾಗ ರಾಜಸೂಯ ಯಾಗದಲ್ಲಿ ಯಾರೆಲ್ಲ ಕಪ್ಪವನ್ನು ಒಪ್ಪಿಸ್ತಾರೆ ಅವರೆಲ್ಲ ಸಹಜವಾಗಿ ಬಂದು ಬಿಡ್ತಾರೆ. ಉಳಿದವರನ್ನೆಲ್ಲ ನಿಗ್ರಹಿಸುವ ಅನಿವಾರ್ಯತೆ ಬಂದಾಗ ಅದನ್ನು ನಿಗ್ರಹಿಸುವುದು ಒಂದು ಶಾಸ್ತ್ರವೇ, ಧರ್ಮವೇ ಆಗಿ ನೀನು ತಪ್ಪು ಮಾಡಿ ಧರ್ಮ್ಯಮಿಮಂ ಯುದ್ಧಂ, ಅದರಿಂದಾಗಿ ನೀನು ಈಗ ಹೋಗಿ ಎಲ್ಲವನ್ನ ಗೆದ್ದು ಬರಬಹುದು ಅಂತ ಹೇಳುತ್ತಾರೆ.
ಒಂದಷ್ಟು ಭಾಗ ಅವನು ಗೆದ್ದು ಬರ್ತಾನೆ. ಆದರೆ ಅಷ್ಟರಲ್ಲಿ ಅವನ ಕುದುರೆ ಇಂದ್ರನಿಂದ ಕಾಣೆಯಾಗುತ್ತೆ. ಈ ಕಥೆಯೆಲ್ಲ ನಿಮ್ಗೆ ಸಾಮಾನ್ಯ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ, ನಾನು ಅದರಿಂದಾಗಿ ಸ್ವಲ್ಪ ವೇಗವಾಗಿ ಹೋಗ್ತೇನೆ. ಬಹಳ ಒಂದೊಂದು ಸಂಗತಿಯನ್ನು ಬಹಳ ವಿಸ್ತಾರವಾಗಿ ಚೆನ್ನಾಗಿ ಈ ಪುರಾಣ ಹೇಳ್ತಾ ಹೋಗುತ್ತೆ. ಅಪಹರಿಸಿಕೊಂಡು ಹೋಗಿ ಕಪಿಲರ ಆಶ್ರಮದಲ್ಲಿ ಇರಿಸ್ತಾರೆ. ಯಾಕೆ ಈ ಇಂದ್ರನಿಗೆ ಯಾಕೆ ಆ ಕೆಲಸ? ಯಾವಾಗಲೂ ನಾವು ಅಂದುಕೊಳ್ಳುವುದೇನು ಅಂದರೆ, ಇಂದ್ರ ಯಾವಾಗಲೂ ತನಗೆ ತೊಂದರೆ ಬರುತ್ತೆ ಅಂತನ್ನುವ ರೀತಿಯಲ್ಲೇ ಅವನು ವ್ಯವಹಾರ ಮಾಡ್ತಾನೆ ಅಂತ. ಆದರೆ ಈ ಪ್ರಸಂಗ ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಆ ಪ್ರಸಂಗವನ್ನು ಹೇಳ್ತಾರೆ. ಈ ಸಗರನ ಮಕ್ಕಳು 60,000 ಜನ ಜಗತ್ತಿನ ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿಕೊಂಡು ನಿರಂತರ ಒಂದು ಮಾತು ಹೇಳ್ತಾರೆ, ಭಜಂತಿ ಸಾಗರಾಸ್ತಾವೈ ಕಚಗ್ರಹ ಬಲಾತ್ಕೃತಾ. ಭೂಲೋಕದ ಹೆಣ್ಣುಮಕ್ಕಳಲ್ಲ, ಸ್ವರ್ಗಲೋಕದ ಹೆಣ್ಣುಮಕ್ಕಳನ್ನು ಜಡೆ ಹಿಡಿದು ಎಳೆದಾಡಿ ಅವರ ಜೊತೆಗೆ ತಮ್ಮ ಬಲಾತ್ಕಾರವನ್ನು ಮಾಡ್ತಾ ಇದ್ದರು. ಜನರ ನಿತ್ಯದ ಯಜ್ಞ ಯಾಗ ಇತ್ಯಾದಿ ಯಾವುದಕ್ಕೂ ಬೆಲೆ ಇಲ್ಲದಂತೆ ಮಾಡಿ ಪಾರಿಜಾತ ವೃಕ್ಷವನ್ನು ಅಪಹಾರ ಮಾಡಿದ್ದು, ಕಲ್ಪವೃಕ್ಷವನ್ನು ಎಳೆದುಕೊಂಡು ಬರುವಂಥದ್ದು, ಜನರು ತಾವೇ ಸ್ವತಃ ನೋಡಿ ಯುದ್ಧಕ್ಕೆ ಹೋದಾಗ ಅವರಾಗಿ ಕಪ್ಪವನ್ನು ಕೊಟ್ಟಾಗ ತೆಗೆದುಕೊಂಡು ಬರುವುದಷ್ಟೇ. ಅವರು ಒಪ್ಪಿಕೊಂಡಿದ್ದಾರೆ ಸಾರ್ವಭೌಮತೆಯನ್ನು ಅಂತ. ಅವರು ಒಪ್ಪಿಕೊಂಡ ಮೇಲೂ ಬೇಕು ಅಂತ ಕಾಲ್ ಕೆದ್ರೆ. ಯಾಕೆಂದರೆ ಒಂದು ಸರ್ತಿ ಆಯುಧ ಕೈಯಲ್ಲಿ ಬಂದ ಮೇಲೆ ಆಯುಧದ ಸ್ವಭಾವ ಏನು ಅಂದರೆ, ಏನಾದರೂ ಮತ್ತೆ ಮತ್ತೆ ಒಂದು ಚರ್ಯೆಯಲ್ಲಿ ತಾನು ತೊಡಗಬೇಕು ಅಂತ. ಆ ರೀತಿ ದುಷ್ಟ ಪ್ರವೃತ್ತಿಗೆ ಈಡಾಗಿ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ಸೀತೆ ರಾಮಚಂದ್ರನಿಗೆ ಎಚ್ಚರಕ್ಕಾಗಿ ಹೇಳ್ತಾಳೆ, ಅನೇಕ ಜನ 14,000 ಜನ ರಕ್ಕಸರನ್ನೆಲ್ಲ ಕೊಂದಾಗ, ನೋಡು ರಾಮಚಂದ್ರ, ಕ್ಷತ್ರಧರ್ಮ ಪಾಲನೆ ಮಾಡಬೇಕು ಅನ್ನೋ ನೆಪಕ್ಕಾಗಿ ಆಯುಧ ಹಿಡಿಬೇಕು ಹೊರತು ಆಯುಧ ಹಿಡಿದಿದ್ದೇನೆ ಅಂತನ್ನುವ ಕಾರಣಕ್ಕಾಗಿ ತಲೆ ತರೆಯುವುದಲ್ಲ ಅಂತ ಒಂದು, ನಾನು ನಿನ್ನ ಜೊತೆಗೆ ಹೆಜ್ಜೆ ಇಟ್ಟು ನಡೆದಿದ್ದೇನೆ ಅನ್ನುವ ಸಲುಗೆಯಿಂದ ಈ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದಾಗ ರಾಮಚಂದ್ರ ಖುಷಿ ಪಡ್ತಾನೆ. ನೀನು ಹೇಳಿದ್ದು ಸರಿ, ಆದರೆ ನನ್ನ ಉದ್ದೇಶ ಈ ಎಲ್ಲ ಋಷಿಗಳು ಮುನಿಗಳು ಅನೇಕ ಜನ ಕೇಳಿಕೊಂಡದ್ದಕ್ಕೆ ಮಾಡ್ತಾ ಇದ್ದೇನೆ ಹೊರತು ನನಗೆ ನೀನು ಹೇಳಿದ ಮಾತಿನಲ್ಲಿ ಪೂರ್ತಿ ಸಮ್ಮತಿ ಇದೆ, ಆದರೆ ನಾನು ಎಚ್ಚರ ತಪ್ಪಿ ಈ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ. ಆದರೆ ಇಲ್ಲಿ ಸಗರ ಪುತ್ರರ ವ್ಯವಸ್ಥೆ ಹಾಗಾಗಲಿಲ್ಲ. ಅದಕ್ಕೋಸ್ಕರ ದೇವತೆಗಳು ಹೋಗಿ ಚತುರ್ಮುಖನನ್ನು ಕೇಳ್ತಾರೆ. ಚತುರ್ಮುಖ ದೇವತೆಗಳನ್ನು ಕರ್ಕೊಂಡು ಹೋಗಿ ಕಪಿಲ ಮಹರ್ಷಿ ಹತ್ರ ಮಾತಾಡ್ತಾರೆ. ಆಗ ಕಪಿಲ ಮಹರ್ಷಿಗಳು ಹೇಳ್ತಾರೆ, ಇನ್ನು ಸ್ವಲ್ಪ ದಿವಸದಲ್ಲೇ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ. ಅವರು ಎಲ್ಲಿ ಭಾರತದಲ್ಲೂ ಈ ಕಥೆಯನ್ನು ಇವರ ದಾಳಿಯನ್ನು ಒಂದು ಸುಮಾರು 2-3 ಅಧ್ಯಾಯಗಳಲ್ಲಿ ವಿವರಿಸಿ ಹೇಳ್ತಾರೆ. ಬಹಳ ಅವರ ಭಯಾನಕವಾದಂತಹ ನಡೆಗಳು. ಆಗ ಇದನ್ನು ಪರಿಹರಿಸಲೇಬೇಕಾದ ಅನಿವಾರ್ಯತೆ ಇದ್ದಾಗ ದೇವೇಂದ್ರ ಬೇಕು ಅಂತ ಅವರ ಕುದುರೆಯನ್ನು ತಂದು, ಅವನಿಗೆ ತನಗೆ ಸ್ವಂತಕ್ಕೆ ಏನೋ ಲಾಭ ಆಗುತ್ತೆ ಅಂತಲ್ಲ, ಇದನ್ನು ಭಗವಂತನ ಆಜ್ಞೆ ಅಂತ ಭಾವಿಸಿ ತಂದು ಆಶ್ರಮದಲ್ಲಿ ಇರಿಸ್ತಾನೆ. ಸಗರ ಪುತ್ರರು ಎಲ್ಲ ಕಡೆ ಹುಡುಕಿಕೊಂಡದ್ದು, ಅವರಿಂದ ಒಂದು ಲಾಭವೂ ಆಗಬೇಕಿತ್ತು. ದುಷ್ಟ ಪ್ರವೃತ್ತಿ ಉಳ್ಳವರಿಂದಲೂ ಕೂಡ ಲೋಕಕ್ಕೆ ಅನೇಕ ಉಪಯೋಗ ಆಗಬೇಕು ಅಂತ ಅನ್ನೋದು. ಯಾಕೆಂದರೆ ಯಾವ ವ್ಯಕ್ತಿಯೂ ಪೂರ್ತಿ ವ್ಯರ್ಥ ಅಲ್ಲ. ಅವರು ಮಾಡಬೇಕಾದ ಕೆಲಸ ಮಾಡಲಿಲ್ಲ ಅನ್ನುವ ಕಾರಣಕ್ಕೆ ವ್ಯರ್ಥ ಆದರೂ ಇನ್ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಗೆ ಅದಕ್ಕೊಂದು ಅರ್ಥ ಇರುತ್ತೆ. ಅವರು ಭೂಮಿಯನ್ನು ಎಲ್ಲ ಕಡೆ ಕೊರೆದು ಯಾಕೆಂದರೆ ಆ ಪೂರ್ವದಲ್ಲಿ ಇದು ಭಾರತದಲ್ಲಿ ಇದರ ಲಿಂಕ್ ಸಿಗುತ್ತೆ, ಇಲ್ಲಿ ಅದರ ನೇರ ಸಂಬಂಧ ಸಿಗುವುದಿಲ್ಲ. ದೇವತೆಗಳು ತಮಗೆ ತೊಂದರೆ ಆಯಿತು, ರಕ್ಕಸರಿಂದ ಭೂಮಿಯ ಅಂದರೆ ಸಮುದ್ರದ ಆಳದಲ್ಲಿ ನೆಲೆಸಿ ಅಡಗುದಾಣಗಳಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದಾಗ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗುವುದಿಲ್ಲ ಅಂದಾಗ ಅಗಸ್ತ್ಯರನ್ನು ಬಂದು ಕೇಳಿಕೊಳ್ತಾರೆ. ಅಗಸ್ತ್ಯರು ಸಮಗ್ರ ಸಮುದ್ರವನ್ನು ಪಾನ ಮಾಡ್ತಾರೆ. ಪಾನ ಮಾಡಿದ್ಮೇಲೆ ಮತ್ತೆ ಬಿಡಿಯಿಂದಾಗ, ನಾನು ಕುಡಿಯುವುದನ್ನು ಮಾತ್ರ ನಿಮ್ಮಿಂದ ಪ್ರಾರ್ಥಿಸಲ್ಪಟ್ಟದ್ದು, ಬಿಡುವುದು ನನ್ನ ಕೈಯಲ್ಲಿಲ್ಲ, ಅದಕ್ಕೆ ಸಮಯ ಬರುತ್ತೆ ಆವಾಗಲೇ ಆಗುತ್ತೆ ಅಂತ ಎದ್ದು ಹೋಗ್ತಾರೆ. ಆಗ ಈ ಸಂದರ್ಭದಲ್ಲಿ ನೀರಿನ ಅತ್ಯಂತ ಕೊರತೆ ಉಂಟಾಗಿದ್ದಕ್ಕೋಸ್ಕರ ಸಮಗ್ರ ಭೂಮಿಯಲ್ಲಿ ನೀರೇ ಇಲ್ಲ ಅಂತ ಆದಾಗ ಇವರು ಅದರ ಜೊತೆಗೆ ಖಾತವನ್ನು ಮಾಡಿ ಭೂಮಿಯ ಆಳಕ್ಕೆ ಹೋಗಿ ಕಪಿಲ ಋಷಿಯನ್ನು ನಿಂದಿಸಿದರು. ಅವನ ಕೋಪಕ್ಕೆ ತುತ್ತಾಗಿ ಸುಟ್ಟು ಭಸ್ಮವಾದರು. ಅಲ್ಲೊಬ್ಬ ದೇವದೂತ ಅಂತ ಇಲ್ಲಿ ಇದೆ, ಭಾರತದಲ್ಲಿ ಗರುಡ ಅಂತ ಅನ್ನೋ ಮಾತು ಬರುತ್ತೆ. ಸುಟ್ಟವರು ದೊಡ್ಡ ಬೂದಿಯ ಬೆಟ್ಟವಾಗಿ ಬಿಟ್ಟಿದ್ದಾರೆ. ಸಗರನಿಗೆ ವಿಷಯ ದೇವದೂತನಿಂದ ಗೊತ್ತಾಗುತ್ತೆ. ಕೊನೆಗೆ ಅವನ ಮೊಮ್ಮಗನಾದಂತಹ ಅಂಶುಮಂತನನ್ನು ಇಡೀ ಎಲ್ಲಿದ್ದಾನೆ ಹೇಗೆ ಎಲ್ಲಿ ಅಂತ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲ. ಹುಡುಕಾಡಿಕೊಂಡು ಬರುವಾಗ ದಾರಿಯುದ್ದಕ್ಕೂ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗುರುತಿಸುವುದು, ನಷ್ಟವಾದ ನಗರಗಳನ್ನು ನೋಡಿಕೊಂಡು ಬೇಸರ ಪಟ್ಟುಕೊಂಡು ಅಂಶುಮಂತ ಬಂದ ತನ್ನ ಚಿಕ್ಕಪ್ಪಂದಿರಿಗಾಗಿ ಆ ಕಪಿಲನ ಆಶ್ರಮಕ್ಕೆ ಬಂದಾಗ ಅವನು ಅತ್ಯಂತ ಅನುಗ್ರಹದಿಂದ ಅವನು ಸ್ತೋತ್ರ ಮಾಡಿದ್ದಕ್ಕಾಗಿ ಅನುಗ್ರಹದಿಂದ ಕುದುರೆಯನ್ನು ಕೊಟ್ಟು ಕಳುಹಿಸಿ ಅಲ್ಲಿ ಅನೇಕ ಮಾತುಗಳು ಬರ್ತವೆ. ಈ ದುಷ್ಟರಾದವರು ಕಿಮತ್ರ ಚಿತ್ರಂ ಸುಜನಂ ಬಾಧಂತೆ ಯದಿ ದುರ್ಜನಾ ಮಹೀರುಹಾಶ್ಚಾನು ತಟೆ ಪಾತಯಂತಿ ನದೀರಯಾ. ಸೆಟೆದು ನಿಂತ ಮರಗಳನ್ನೇ ಪ್ರವಾಹದ
ಅಲೆಗಳು ಕೊಚ್ಚಿಕೊಂಡು ಹೋಗುವುದು ಹೊರತು ಬಾಗಿ ನಿಂತಿರುವಂತಹ ಹುಲ್ಲುಗಳನ್ನು ಎಂದೂ ಕೂಡ ಅದು ಬಾಧಿಸುವುದಿಲ್ಲ. ದುಷ್ಟರ ಸಂಘವೇ ಹಾಗೆ. ಕಾರುಕೈ ಸ್ಥಾಡ್ಯತೆ ವಕ್ನಿಹಿ ಅಯಸ್ ಸಂಯೋಗ ಮಾತ್ರತಃ ಅನ್ನುವ ಮಾತನ್ನು ಹೇಳುತ್ತಾರೆ. ದುಷ್ಟರ ಸಂಘವಾದಾಗ ಬೆಂಕಿಯ ಜೊತೆಗೆ ಕಬ್ಬಿಣಕ್ಕೆ ಸಂಪರ್ಕ ಆದಾಗಲೇ ಅದಕ್ಕೆ ಚೆನ್ನಾಗಿ ಬಡಿತಾರೆ. ಹಾಗೆ ಇದ್ದಾಗ ಬಡಿದ್ರೆ ಅದು ವಾಪಸ್ ಪುಟಿಯುತ್ತೆ, ಹೊಡೆದವನಿಗೆ ತಲೆಗೆ ಏಟು ಬೀಳುತ್ತೆ. ಆದರೆ ಅದು ಬೆಂಕಿಯ ಜೊತೆಗೆ ಬಿಸಿ ಅನ್ನುವುದು ಕೆಲವು ಕಡೆ ಗುಣವಾಗಿ ಪ್ರಯೋಗ ಮಾಡ್ತಾರೆ, ಇಲ್ಲಿ ಸುಡುತ್ತೆ ಅಂತನ್ನುವ ಕಾರಣಕ್ಕಾಗಿ, ಅಳಿಸುತ್ತೆ ಅನ್ನುವ ಕಾರಣಕ್ಕಾಗಿ ದುಷ್ಟರು ಅಳಿಸುವವರು. ಹಾಗಾಗಿ ಅಂಥದ್ದರ ಸಂಪರ್ಕವನ್ನು ಮಾಡಿದಂತಹ ಕಬ್ಬಿಣಕ್ಕೆ ಹೇಗೆ ತಾಡ್ಯತೆ ಪುನಃ ಮತ್ತೆ ಮತ್ತೆ ಕಾರುಕೈಹಿ ತಾಡ್ಯತೆ, ಚೆನ್ನಾಗಿ ಅದನ್ನು ಬಡಿದು ಅದರ ನಿಜವಾದ ಗಟ್ಟಿತನ ಏನಿತ್ತು ಅದನ್ನು ಮತ್ತಷ್ಟು ಬೆಂಡಾಗಿಸ್ತಾರೆ. ಹೀಗೆ ದುಷ್ಟರ ಸಂಪರ್ಕವನ್ನು ಮಾಡಿದವರು ಎಂದೂ ಕೂಡ ತಮ್ಮ ಇಚ್ಛೆಗೆ ತಕ್ಕಂತೆ ಬದುಕಲಿಕ್ಕಾಗುವುದಿಲ್ಲ, ಕೊನೆಗೆ ಎಲ್ಲ ಥರದ ಏಟುಗಳನ್ನು ಹೊಂದಬೇಕಾಗುತ್ತೆ. ಹಾಗೆ ನಿನ್ನ ಚಿಕ್ಕಪ್ಪಂದಿರು ಒದ್ದಾಟಪಟ್ಟು ಮಾಡಿದಂತಹ ಎಲ್ಲ ಅನರ್ಥಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅಂತ ಹೇಳಿದಾಗ ಸಗರ ಏನು ಹೇಳ್ತಾನೆ ಗೊತ್ತಾ? ದೈವೇನ ಶಿಕ್ಷಿತಾ ದುಷ್ಟಾ ಇತ್ಯುವಾಚಾತಿ ಹರ್ಷಿತಃ ಮಾತಾ ವಾ ಜನಕೋ ವಾಪಿ ಭ್ರಾತಾ ವಾ ತನಯೋಪಿ ವಾ ಅಧರ್ಮಂ ಕುರುತೆ ಯಸ್ತು ಸ ಏವ ರಿಪುರುಚ್ಯತೆ. ಶತ್ರುಗಳು ಯಾರು ಅಂತ ನಾವು ಯೋಚನೆ ಮಾಡುವಾಗ ನಮಗೆ ಏನು ಶತ್ರುಗಳು ಅಂದರೆ, ನಮ್ಗೆ ಯಾರು ತೊಂದರೆ ಮಾಡ್ತಾರೋ ಅವರು ಶತ್ರುಗಳು ಅಂತ. ಇಲ್ಲಿ ವೇದವ್ಯಾಸರು ಸಗರನ ಬಾಯಿಯಲ್ಲಿ ಅದಕ್ಕೊಂದು ವ್ಯಾಖ್ಯಾನವೇ ಬೇರೆ ಮಾಡಿಸಿಬಿಡ್ತಾನೆ.